ಓಕೆ, ಯಾರು ಈ ಆ, ಕಶ್ಯಪ ಮುನಿ? ನೋಡಿ, ನಮ್ಮ ಹಿಂದೂ ಧರ್ಮದಲ್ಲಿ ಸಪ್ತ ಮಹರ್ಷಿಗಳು ಅಂತ ಹೆಸರು ಕೇಳಿದ್ದೀವಿ. ಸಪ್ತರ್ಷಿ ಮಂಡಲ ಅಂತ ಕೂಡ ಇದೆ. ಆಕಾಶದ ನೋಡಿ ಅದು ಸಪ್ತರ್ಷಿ ಮಂಡಲ ಅಂತ. 7 ಋಷಿಗಳು, ಸಪ್ತರ್ಷಿಗಳು ಯಾರೆಲ್ಲ? ಅತ್ರಿ, ಭಾರದ್ವಾಜ, ಗೌತಮ ಮಹರ್ಷಿ, ಜಮದಗ್ನಿ, ಕಶ್ಯಪ, ವಶಿಷ್ಠ, ವಿಶ್ವಾಮಿತ್ರ. 7 ಸಪ್ತರ್ಷಿಗಳು. ಅಂದರೆ ನಮ್ಮಲ್ಲಿ 18 ಪುರಾಣಗಳು, 10 ಉಪನಿಷತ್ಗಳು, ಇದೆಲ್ಲ ರಚನೆ ಮಾಡಿದವರು, ಹಿಂಗೆಲ್ಲ ಅದರ ಬಗ್ಗೆ ಬರೆದವರು, ಅದರ ಬಗ್ಗೆ ಸಂಶೋಧನೆಗಳೆಲ್ಲ ಬರೆದವರು. ಬೇರೆಲ್ಲ ಸಾವಿರಾರು ಪುರಾಣಗಳೆಲ್ಲ ಇದ್ದರೂ ಕೂಡ ಎಲ್ಲವನ್ನು ದೂರ ಇಟ್ಟು 18 ಮಾತ್ರ ಅಥೆಂಟಿಕ್, 10 ಉಪನಿಷತ್ತುಗಳು ಮಾತ್ರ ಅಥೆಂಟಿಕ್ ಅಂತ. ಮೊದಲು ಈ ಜಮ್ಮು ಕಾಶ್ಮೀರದಲ್ಲಿ, ಈ ಜಮ್ಮು ಕಾಶ್ಮೀರನ ಕಣಿವೆ ರಾಜ್ಯ ಅಂತ ಕರಿತೀವಿ. ಕಣಿವೆ ಅಲ್ಲಿ ಸರೋವರ ಇತ್ತಂತೆ. ಸತೀಸರ ಅನ್ನುವಂಥ ಒಂದು ಸರೋವರ ಇತ್ತಂತೆ. ಒಬ್ಬ ರಾಕ್ಷಸ ಆ ನೀರಲ್ಲಿ ಕೂತು ಅಲ್ಲಿ ಜನಗಳಿಗೆ ಕಾಟ ಕೊಡ್ತಾ ಇದ್ದಂತೆ. ಆಗ ಆ ನೀರನ್ನು, ಆ ಸರೋವರವನ್ನು ಖಾಲಿ ಮಾಡಿಸ್ತಾರಂತೆ ಕಶ್ಯಪರು. ಖಾಲಿ ಮಾಡಿಸಿದ ಕಾರಣಕ್ಕಾಗಿ ಅದು, ಆ ನೀರು ಕಣಿವೆ ಮುಖಾಂತರ ಬೇರೆ ಕಡೆ ಹೋಗಿ ಕಶ್ಯಪ ಸಾಗರ ಆಗತ್ತಂತೆ. ಕ್ಯಾಸ್ಪಿಯನ್ ಸಮುದ್ರ ಅಂತ ಕರೀತಾರಂತೆ. ಆಮೇಲೆ ಉಳಿದ ಜಾಗವನ್ನು ಕಶ್ಯಪ ಮೇರು ಅಂತ ಕರೆದು ಅದುವೇ ಕಾಶ್ಮೀರ ಆಯ್ತಂತೆ. ಆಮೇಲೆ ಅಲ್ಲಿ ಐಸು ಗೀಸು ಮತ್ತೊಂದೆಲ್ಲ ಆಗ ಆಗಿದ್ದು. ಆ ಸೌಂದರ್ಯನ ನೋಡೋದಕ್ಕೆ ಗೌರಿ ಮತ್ತು ಗಣೇಶ ಅಲ್ಲೊಂದು ವಾಕಿಂಗ್ ಮಾಡ್ತಾರೆ ಅಂತ ಒಂದು ಪುರಾಣದಲ್ಲಿ ಬರುವಂಥ ಒಂದು ಕತೆ. ಅದನ್ನು ಗೌರಿ ಮಾರ್ಗ ಅಂತ ಕರೀತಾರಂತೆ. ಆ ನಂತರ ಅದೇ ಗುಲ್ಮಾರ್ಗ ಆಯಿತು ಅಂತೇಳಿ. ಹಾಗಾಗಿ ಅದು ಕಶ್ಯಪನ ರಾಜ್ಯ. ಹಾಗಾಗಿ ಕಶ್ಯಪ ಅಂತ ಹೆಸರಿಡಬೇಕು. ಇನ್ನೊಂದು ಕಡೆ ಶಾಕ್ತ ಪರಂಪರೆಯಲ್ಲಿ ಆ ಶ್ರೀನಗರ ಅಂತ ಹೆಸರು ಬಂದಿದ್ದು, ಅಲ್ಲಿ ಶ್ರೀಚಕ್ರ ಇದೆ ಅನ್ನುವಂಥ ಕಥೆಗಳು ಕೂಡ ಇದೆ. ಇರಲಿ, ಈಗ ಕಶ್ಯಪನ ವಿಚಾರಕ್ಕೆ ಬರೋಣ. ಕಾಶ್ಮೀರದ ಬಗ್ಗೆ ಅಮಿತ್ ಶಾ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಶ್ಮೀರದ ಐತಿಹಾಸಿಕ ಕಥೆ ಹೇಳಿದ, ಪೌರಾಣಿಕ ಕಥೆ ಹೇಳಿದ ಅಮಿತ್ ಶಾ ಕಾಶ್ಮೀರವನ್ನು ಕಶ್ಯಪಪುರ ಅಂತ ಕರೆಯಲಾಗ್ತಾ ಇತ್ತು. ಕಶ್ಯಪರ ಹೆಸರಿನಿಂದಲೇ ಕಾಶ್ಮೀರ ಹೆಸರು ಬಂದಿದೆ. ಇತಿಹಾಸಕಾರರು ಕಶ್ಯಪರ ಬಗ್ಗೆ ಉಲ್ಲೇಖಿಸಿದ್ದಾರೆ. ಕಾಶ್ಮೀರಕ್ಕೂ ಭಾರತಕ್ಕೂ ಅವಿನಾಭಾವ ಸಂಬಂಧ ಇದೆ. ಲಡಾಖ್ನಲ್ಲಿ ಹಿಂದೂಗಳ ಮಂದಿರ ಕೆಡವಿದರು ಮುಸ್ಲಿಮರು. ಸ್ವಾತಂತ್ರ್ಯ ಸಿಕ್ಕ ಬಳಿಕ ಕಾಶ್ಮೀರದಲ್ಲಿ ದಾಳಿ ನಡೆದವು. ನರೇಂದ್ರ ಮೋದಿ ಸರ್ಕಾರ 370 ರದ್ದು ಮಾಡಿದೆ. ಅಮಿತ್ ಶಾ ಹೇಳಿಕೆಯಿಂದ ಹಲವು ಚರ್ಚೆಗಳು ಇದೀಗ ಶುರುವಾಗಿದೆ. ಇದು ಮೋದಿ ಸರ್ಕಾರ ಹೆಣಿತಿರೋ ತಂತ್ರನ? ಮುಂದೊಂದು ದಿನ ಕಾಶ್ಮೀರ ಕಶ್ಯಪ ರಾಜ್ಯ ಆಗತ್ತಾ? ಕಾಶ್ಮೀರಕ್ಕೆ ಮಹರ್ಷಿ ಕಶ್ಯಪರ ಹೆಸರಿಡ್ತಾರಾ? ಅಮಿತ್ ಶಾ ಹೇಳಿಕೆಗೆ ಇಂಡಿ ಕೂಟ ಆಕ್ರೋಶ ಕೂಡ ವ್ಯಕ್ತಪಡಿಸಿದೆ. 370 ರದ್ದಾದರೆ ಎಲ್ಲ ಸಮಸ್ಯೆ ಬಗೆಹರುತ್ತೆ ಅಂತ ಹೇಳಿದರು. ಆದರೆ POK ಇನ್ನು ಪಾಕಿಸ್ತಾನದ ವಶದಲ್ಲಿ ಯಾಕಿದೆ ಅಂತೇಳಿ ಇಂಡಿ ಮೈತ್ರಿಕೂಟ ಕೇಳ್ತಾ ಇದೆ. POKನ ಪಾಕಿಸ್ತಾನಕ್ಕೆ ಒಪ್ಪಿಸಲಾಗಿದೆಯಾ ಅಂತ ಕೇಳ್ತಾರೆ. ಕೇಂದ್ರ ಸರ್ಕಾರದ ವಿರುದ್ಧ CM ಒಮರ್ ಅಬ್ದುಲ್ಲಾ ಕಿಡಿಕಾರಿದ್ದಾರೆ. ಇಷ್ಟೆಲ್ಲ ಆಗ್ತಾ ಇದೆ. ಕಶ್ಯಪ ಮುನಿ, ಸಪ್ತರ್ಷಿಗಳಲ್ಲಿ ಒಬ್ಬರು ಕಶ್ಯಪ. ಓಕೆ, ಯಾರು ಈ ಕಶ್ಯಪ ಮುನಿ? ನೋಡಿ, ನಮ್ಮ ಹಿಂದೂ ಧರ್ಮದಲ್ಲಿ ಸಪ್ತ ಮಹರ್ಷಿಗಳು ಅಂತ ಹೆಸರು ಕೇಳಿದ್ದೀವಿ. ಸಪ್ತರ್ಷಿ ಮಂಡಲ ಅಂತ ಕೂಡ ಇದೆ. ಆಕಾಶದ ನೋಡಿ ಅದು ಸಪ್ತರ್ಷಿ ಮಂಡಲ ಅಂತ. 7 ಋಷಿಗಳು, ಸಪ್ತರ್ಷಿಗಳು ಯಾರೆಲ್ಲ? ಅತ್ರಿ, ಭಾರದ್ವಾಜ, ಗೌತಮ ಮಹರ್ಷಿ, ಜಮದಗ್ನಿ, ಕಶ್ಯಪ, ವಶಿಷ್ಠ, ವಿಶ್ವಾಮಿತ್ರ. 7 ಸಪ್ತರ್ಷಿಗಳು. ಅಂದರೆ ನಮ್ಮಲ್ಲಿ 18 ಪುರಾಣಗಳು, 10 ಉಪನಿಷತ್ಗಳು, ಇದೆಲ್ಲ ರಚನೆ ಮಾಡಿದವರು, ಹಿಂಗೆಲ್ಲ ಅದರ ಬಗ್ಗೆ ಬರೆದವರು, ಅದರ ಬಗ್ಗೆ ಸಂಶೋಧನೆಗಳೆಲ್ಲ ಬರೆದವರು. ಬೇರೆಲ್ಲ ಸಾವಿರಾರು ಪುರಾಣಗಳೆಲ್ಲ ಇದ್ದರೂ ಕೂಡ ಎಲ್ಲವನ್ನು ದೂರ ಇಟ್ಟು 18 ಮಾತ್ರ ಅಥೆಂಟಿಕ್, 10 ಉಪನಿಷತ್ತುಗಳು ಮಾತ್ರ ಅಥೆಂಟಿಕ್ ಅಂತ. ಮೊದಲು ಈ ಜಮ್ಮು ಕಾಶ್ಮೀರದಲ್ಲಿ, ಈ ಜಮ್ಮು ಕಾಶ್ಮೀರನ ಕಣಿವೆ ರಾಜ್ಯ ಅಂತ ಕರಿತೀವಿ. ಕಣಿವೆ ಅಲ್ಲಿ ಸರೋವರ ಇತ್ತಂತೆ. ಸತೀಸರ ಅನ್ನುವಂಥ ಒಂದು ಸರೋವರ ಇತ್ತಂತೆ. ಒಬ್ಬ ರಾಕ್ಷಸ ಆ ನೀರಲ್ಲಿ ಕೂತು ಅಲ್ಲಿ ಜನಗಳಿಗೆ ಕಾಟ ಕೊಡ್ತಾ ಇದ್ದಂತೆ. ಆಗ ಆ ನೀರನ್ನು, ಆ ಸರೋವರವನ್ನು ಖಾಲಿ ಮಾಡಿಸ್ತಾರಂತೆ ಕಶ್ಯಪರು. ಖಾಲಿ ಮಾಡಿಸಿದ ಕಾರಣಕ್ಕಾಗಿ ಅದು, ಆ ನೀರು ಕಣಿವೆ ಮುಖಾಂತರ ಬೇರೆ ಕಡೆ ಹೋಗಿ ಕಶ್ಯಪ ಸಾಗರ ಆಗತ್ತಂತೆ. ಕ್ಯಾಸ್ಪಿಯನ್ ಸಮುದ್ರ ಅಂತ ಕರೀತಾರಂತೆ. ಆಮೇಲೆ ಉಳಿದ ಜಾಗವನ್ನು ಕಶ್ಯಪ ಮೇರು ಅಂತ ಕರೆದು ಅದುವೇ ಕಾಶ್ಮೀರ ಆಯ್ತಂತೆ.
ಆಮೇಲೆ ಅಲ್ಲಿ ಐಸು ಗೀಸು ಮತ್ತೊಂದೆಲ್ಲ ಆಗ ಆಗಿದ್ದು. ಆ ಸೌಂದರ್ಯನ ನೋಡೋದಕ್ಕೆ ಗೌರಿ ಮತ್ತು ಗಣೇಶ ಅಲ್ಲೊಂದು ವಾಕಿಂಗ್ ಮಾಡ್ತಾರೆ ಅಂತ ಒಂದು ಪುರಾಣದಲ್ಲಿ ಬರುವಂಥ ಒಂದು ಕತೆ. ಗೌರಿ ಅದನ್ನು ಗೌರಿ ಮಾರ್ಗ ಅಂತ ಕರೀತಾರಂತೆ. ಆ ನಂತರ ಅದೇ ಗುಲ್ಮಾರ್ಗ ಆಯಿತು ಅಂತೇಳಿ. ಹಾಗಾಗಿ ಅದು ಕಶ್ಯಪನ ರಾಜ್ಯ, ಹಾಗಾಗಿ ಕಶ್ಯಪ ಅಂತ ಹೆಸರಿಡಬೇಕು. ಇನ್ನೊಂದು ಕಡೆ ಶಾಕ್ತ ಪರಂಪರೆಯಲ್ಲಿ ಆ ಶ್ರೀನಗರ ಅಂತ ಹೆಸರು ಬಂದಿದ್ದು, ಅಲ್ಲಿ ಶ್ರೀಚಕ್ರ ಇದೆ ಅನ್ನುವಂಥ ಕಥೆಗಳು ಕೂಡ ಇದೆ. ಇರಲಿ, ಈಗ ಕಶ್ಯಪನ ವಿಚಾರಕ್ಕೆ ಬರೋಣ. ಕಾಶ್ಮೀರದ ಬಗ್ಗೆ ಅಮಿತ್ ಶಾ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಶ್ಮೀರದ ಐತಿಹಾಸಿಕ ಕತೆ ಹೇಳಿದ, ಪೌರಾಣಿಕ ಕತೆ ಹೇಳಿದ ಅಮಿತ್ ಶಾ ಕಾಶ್ಮೀರವನ್ನು ಕಶ್ಯಪಪುರ ಅಂತ ಕರೆಯಲಾಗ್ತಾ ಇತ್ತು. ಕಶ್ಯಪರ ಹೆಸರಿನಿಂದಲೇ ಕಾಶ್ಮೀರ ಹೆಸರು ಬಂದಿದೆ. ಇತಿಹಾಸಕಾರರು ಕಶ್ಯಪರ ಬಗ್ಗೆ ಉಲ್ಲೇಖಿಸಿದ್ದಾರೆ. ಕಾಶ್ಮೀರಕ್ಕೂ ಭಾರತಕ್ಕೂ ಅವಿನಾಭಾವ ಸಂಬಂಧ ಇದೆ. ಲಡಾಖ್ನಲ್ಲಿ ಹಿಂದೂಗಳ ಮಂದಿರ ಕೆಡವಿದರು ಮುಸ್ಲಿಮರು. ಸ್ವಾತಂತ್ರ್ಯ ಸಿಕ್ಕ ಬಳಿಕ ಕಾಶ್ಮೀರದಲ್ಲಿ ದಾಳಿ ನಡೆದವು. ನರೇಂದ್ರ ಮೋದಿ ಸರ್ಕಾರ 370 ರದ್ದು ಮಾಡಿದೆ. ಅಮಿತ್ ಶಾ ಹೇಳಿಕೆಯಿಂದ ಹಲವು ಚರ್ಚೆಗಳು ಇದೀಗ ಶುರುವಾಗಿದೆ. ಇದು ಮೋದಿ ಸರ್ಕಾರ ಹೆಣಿತಿರೋ ತಂತ್ರನ? ಮುಂದೊಂದು ದಿನ ಕಾಶ್ಮೀರ ಕಶ್ಯಪ ರಾಜ್ಯ ಆಗತ್ತಾ? ಕಾಶ್ಮೀರಕ್ಕೆ ಮಹರ್ಷಿ ಕಶ್ಯಪರ ಹೆಸರಿಡ್ತಾರಾ? ಅಮಿತ್ ಶಾ ಹೇಳಿಕೆಗೆ ಇಂಡಿ ಕೂಟ ಆಕ್ರೋಶ ಕೂಡ ವ್ಯಕ್ತಪಡಿಸಿದೆ. 370 ರದ್ದಾದರೆ ಎಲ್ಲ ಸಮಸ್ಯೆ ಬಗೆಹರುತ್ತೆ ಅಂತ ಹೇಳಿದರು. ಆದರೆ POK ಇನ್ನು ಪಾಕಿಸ್ತಾನದ ವಶದಲ್ಲಿ ಯಾಕಿದೆ ಅಂತೇಳಿ ಇಂಡಿ ಮೈತ್ರಿಕೂಟ ಕೇಳ್ತಾ ಇದೆ. POKನ ಪಾಕಿಸ್ತಾನಕ್ಕೆ ಒಪ್ಪಿಸಲಾಗಿದೆಯಾ ಅಂತ ಕೇಳ್ತಾರೆ. ಕೇಂದ್ರ ಸರ್ಕಾರದ ವಿರುದ್ಧ CM ಒಮರ್ ಅಬ್ದುಲ್ಲಾ ಕಿಡಿಕಾರಿದ್ದಾರೆ. ಇಷ್ಟೆಲ್ಲ ಆಗ್ತಾ ಇದೆ. ಕಶ್ಯಪ ಮುನಿ ಸಪ್ತರ್ಷಿಗಳಲ್ಲಿ ಒಬ್ಬರು ಕಶ್ಯಪ. ಓಕೆ, ಯಾರು ಈ ಕಶ್ಯಪ ಮುನಿ? ನೋಡಿ, ನಮ್ಮ ಹಿಂದೂ ಧರ್ಮದಲ್ಲಿ ಸಪ್ತ ಮಹರ್ಷಿಗಳು ಅಂತ ಹೆಸರು ಕೇಳಿದ್ದೀರಿ. ಸಪ್ತರ್ಷಿ ಮಂಡಲ ಅಂತ ಕೂಡ ಇದೆ. ಆಕಾಶದ ನೋಡಿ ನೋಡಿ, ಅದು ಸಪ್ತರ್ಷಿ ಮಂಡಲ ಅಂತ. 7 ಋಷಿಗಳು ಸಪ್ತರ್ಷಿಗಳು. ಯಾರೆಲ್ಲ? ಅತ್ರಿ, ಭಾರದ್ವಾಜ, ಗೌತಮ ಮಹರ್ಷಿ, ಜಮದಗ್ನಿ, ಕಶ್ಯಪ, ವಶಿಷ್ಠ, ವಿಶ್ವಾಮಿತ್ರ. 7 ಸಪ್ತರ್ಷಿಗಳು. ಆದರೆ ನಮ್ಮಲ್ಲಿ 18 ಪುರಾಣಗಳು, 10 ಉಪನಿಷತ್ಗಳು, ಇದೆಲ್ಲ ರಚನೆ ಮಾಡಿದವರು, ಹಿಂಗೆಲ್ಲ ಅದರ ಬಗ್ಗೆ ಬರೆದವರು, ಅದರ ಬಗ್ಗೆ ಸಂಶೋಧನೆಗಳೆಲ್ಲ ಬರೆದವರು. ಬೇರೆಲ್ಲ ಸಾವಿರಾರು ಪುರಾಣಗಳೆಲ್ಲ ಇದ್ದರೂ ಕೂಡ ಎಲ್ಲವನ್ನು ದೂರ ಇಟ್ಟು 18 ಮಾತ್ರ ಅಥೆಂಟಿಕ್, 10 ಉಪನಿಷತ್ತುಗಳು ಮಾತ್ರ ಅಥೆಂಟಿಕ್ ಅಂತ. ಮೊದಲು ಈ ಜಮ್ಮು ಕಾಶ್ಮೀರನ ಕಣಿವೆ ರಾಜ್ಯ ಅಂತ ಕರಿತೀವಿ. ಕಣಿವೆ ಅಲ್ಲಿ ಸರೋವರ ಇತ್ತಂತೆ. ಸತೀಸರ ಅನ್ನುವಂಥ ಒಂದು ಸರೋವರ ಇತ್ತಂತೆ. ಒಬ್ಬ ರಾಕ್ಷಸ ಆ ನೀರಲ್ಲಿ ಕೂತು ಅಲ್ಲಿ ಜನಗಳಿಗೆ ಕಾಟ ಕೊಡ್ತಾ ಇದ್ದಂತೆ. ಆಗ ಆ ನೀರನ್ನು, ಆ ಸರೋವರವನ್ನು ಖಾಲಿ ಮಾಡಿ